महाराज की, शिवयोगी मगसिद्धेश्वर महाराज की, सद्गुरु कल्याण सिद्धेश्वर महाराज की, मल्लिकार्जुन स्वामी महाराज की, विश्वगुरु बसवेश्वर महाराज की, ಇಟ್ಟಾದ್ರೂ ನಾ ಜೈ ಹೊಡೆದವರು ಮಹಾರಾಜ ಕಿ. ಎಲ್ಲರೂ ಜೈ ಹೊಡೆದ್ರಿ ಇಲ್ಲ, ಯಾಕಂದ್ರೆ ಅದು ಒಂದ್ ಬರಗಾಲ ಬಿದ್ದದ. ಭಗವಂತ ಮ್ಯಾಲ್ಕೊಂದು ತೆಳಕೊಂದು ಎರಡು ಕೆರಿ ಕೊಟ್ಟಾನ, ಎಲ್ಲಾ ಕಡೆ ಕಬ್ಬ ಬಾಳಿಗಿಡ ಸಿಕ್ಕಾಪಟ್ಟಿ ಅದಾವ ನಿಮಗ. ಅದಕ್ಕಾಗಿ ಒಂದ್ ಸ್ವಲ್ಪ ಬರಗಾಲ ಹೆಚ್ಚು ಬಿದ್ದದ, ಹೌದಿಲ್ರಿ? ಒಮ್ಮೆ ಚಂದಗೆ ಜೈ ಹೊಡ್ರಿ. ಸದ್ಗುರುನಾಥ ಮಹಾರಾಜ ಕಿ, ಆದಿಶಕ್ತಿ ಮಾತಾ ಕಿ, ಸಕಲ ಸಾಧು ಸಂತ ಮಹಾರಾಜ ಕಿ. ಜೈ ಮಂಗಲಂ ಜಯ ನಮಃ ಬೋಲಾ ಪುಂಡಲಿ. ಅಂದ್ರೆ ಕೆಲವೊಬ್ಬರಿಗೆ ಪುಂಡ್ಲಿಕ್ಕೆ ಅವ್ರು ಗೊತ್ತಿಲ್ಲ ಕಾಣ್ತೈತಿ, ಹೌದಿಲ್ಲ? ಮತ್ತೆ ನೋಡೋಣ ಆಮೇಲೆ ಅವಕಾಶ ಸಿಕ್ಕಾಗ. ಅಖಂಡ ಮಂಡಲಾಕಾರಂ ವ್ಯಾಪ್ತ ಏನ ಚರಾಚರಂ ತತ್ಪದಂ ದರ್ಶಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಅಖಂಡ ಸಿದ್ಧ ಪರಂಪರೆಯ ಸದ್ಗುರುನಾಥರಾಗಿರ್ತಕ್ಕಂಥ ಪ್ರೇಮ ಜಗದ್ಗುರು ಸೋಮೇಶ್ವರನ ಪಾವನ ಸನ್ನಿಧಾನಕ್ಕೆ ಭಕ್ತಿಯಿಂದ ಹಣೆ ಮಾಡೋದು. ಭೂಲೋಕದ ಕಾಮಧೇನು ಕಲ್ಪವೃಕ್ಷವಾಗಿ ಭೂಮಿಯಲ್ಲಿ ಬಾಳಿ ಬೆಳೆದಿರ್ತಕ್ಕಂಥ ಶಿವಯೋಗಿ ಅಮಗಸಿದ್ದೇಶ್ವರರ ಪಾವನ ಸನ್ನಿಧಾನಕ್ಕೂ ಭಕ್ತಿಯಿಂದ ಹಣೆ ಮಾಡೋದು. ಈ ಹೊನ್ನಭಯವರಿಗೆ ಎಲ್ಲ ಪುಣ್ಯ ಸ್ಥಾನವನ್ನಾಗಿ ಮಾಡಿ ಇನ್ ಹೇಳ್ಯಾರಲ್ಲ, ಹಲವು ಮಾತೇನು ನೀನು ಒಲಿದ ಪಾದವನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಮೈಲಾರಟ್ಟಿ ಬರೆದು ಹೊನ್ನಭಯವರಿಗೆ ಅನಿಸಿ ಧರ್ಮ ಕಟ್ಟಿ ಧರ್ಮದ ನ್ಯಾಯ ಮಾಡಿ ಜಗತ್ತಿಗೆ ಧರ್ಮದ ಉಪದೇಶ ಮಾಡಿರ್ತಕ್ಕಂಥ ಸತ್ಯ ಧರ್ಮರೆಂದೇ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಔದು ಸಿದ್ಧ ಬೆಳೆ ಸಿದ್ಧ ಸೋಮಣಮುತ್ಯ ಕಣ್ಮುತ್ಯ ಅವ್ರ ಪಾವನ ಸನ್ನಿಧಾನಕ್ಕೆ ಭಕ್ತಿಯಿಂದ ಹಣೆ ಮಾಡೋದು. ಈ ಮಲ್ಲಿಕಾರ್ಜುನ ಮಹಾಸ್ವಾಮಿ ಪಾವನ ಸನ್ನಿಧಾನಕ್ಕೂ ಭಕ್ತಿಯಿಂದ ಹಣೆ ಮಾಡೋದು. ಪಾಂಡುರಂಗ ರುಕ್ಮಿಣಿಯರು ಅವ್ರು ನಮಗೆ ಸ್ವಾಗತ ಮಾಡ್ಕೊಂಡಿದ್ದಾರೆ ಇವತ್ತು ಬೇವರ್ಗಿ ಗ್ರಾಮದ ಪ್ರಥಮದಲ್ಲಿ. ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕರವರು ಯಾರು? ರುಕ್ಮಿಣಿ ಪಾಂಡುರಂಗ. ಅವ್ರ ಪಾವನ ಸನ್ನಿಧಾನಕ್ಕೂ ಭಕ್ತಿಯಿಂದ ಹಣೆ ಮಾಡೋದು. ಆಮೇಲೆ ಸಂಕ ಗ್ರಾಮದ ವಿರಕ್ತ ಮಠದ ಗುರು ಪರಂಪರೆ ಎಲ್ಲ ಗುರುಬಸವ ಶಿವಯೋಗಿಗಳು, ಶಿವಲಿಂಗೇಶ್ವರ ಶಿವಯೋಗಿಗಳು, ಆಮೇಲೆ ಲಿಂಗೈಕ್ಯ ಮುರುಘರಾಜೇಂದ್ರ ಶಿವಯೋಗಿಗಳು, ಈಗ ನೂತನವಾಗಿರ್ತಕ್ಕ ಪೀಠವನ್ನು ಅಲಂಕರಿಸುವಂತ ಮಹೇಶ್ ದೇವರ ಆದಿಯಾಗಿ ಎಲ್ಲ ವಿರಕ್ತ ಮಠದ ಎಲ್ಲ ಪರಂಪರೆ ಎಲ್ಲ ಗುರುಗಳನ್ನ ಸ್ಮರಣೆ ಮಾಡಿಕೊಂಡು ಬಸವಾದಿ ಶಿವಶರಣರಾಗಿರ್ಬೋದು, ನಮ್ಮ ಮಹಾರಾಷ್ಟ್ರದ ಪುಣ್ಯಭೂಮಿಯಲ್ಲಿ ಆಗಿರ್ತಕ್ಕಂಥ ಎಲ್ಲ ಸಂತರನ್ನು ಸ್ಮರಣೆ ಮಾಡಿಕೊಂಡು ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಮಣಕವಾಡದ ಪೂಜ್ಯರು ಆದಿಯಾಗಿ ಚಡಚಣದ ಪೂಜ್ಯರು, ಗುಣದಾಳದ ಪೂಜ್ಯರು, ಆಮೇಲೆ ಕೊಪ್ಪಳದ ಪೂಜ್ಯರು, ನಮ್ಮ ಸಂಘದ ಹಿರಿಯರಾಗಿರ್ತಕ್ಕಂಥ ವೇದಮೂರ್ತಿ ಶೇಖರ ಸ್ವಾಮಿಗಳು, ವಿಶೇಷವಾಗಿ ಸಾತ್ವಿಕರಾಗಿರ್ತಕ್ಕಂಥ ನಮ್ಮ ದಯಾನಂದ ಸ್ವಾಮಿಗಳು, ಎಂತ ಅಪರೂಪದ ಮಹಾತ್ಮರು, ಆಮೇಲೆ ವಿಶೇಷವಾಗಿ ಗದ್ದುಗೆ ಒಡೆಯರಾಗಿರ್ತಕ್ಕಂಥ ಅದುಚಿತ ಮಹಾರಾಜರು, ಕಾರ್ಯಕ್ರಮ ನಿರೂಪಣಾಕಾರರು, ಸಂಯೋಜನಕಾರರು, ಆಮೇಲೆ ಪೂಜ್ಯರ ಜೊತೆ ಬಂದಿರತಕ್ಕಂಥ ಸಂಘದ ಎಲ್ಲಾ ಶರಣ ಶರಣಿಯರು, ದೇವರಿಗೆ ಎಲ್ಲಾ ಶರಣ ಶರಣಿಯರಿಗೆ ಅನಂತ ಅನಂತ ಭಕ್ತಿಯ ಶರಣಾರ್ಥಿಗಳು. ಇಲ್ಲಿನೂ ತಪ್ಪೆ ಶರಣಾರ್ಥಿ ಅಂತ ಯಾರು ನಿಮಗೆ ಹೇಳಿದ್ರ ಹೊಳೆ ನೀವು ಶರಣಾರ್ಥಿ ಅಂತ ಹೇಳೇ ಹೋಗ್ಬೇಕು ಮನೆಗೆ. ಮತ್ ಪದರ ಕಟ್ಕೊಂಡು ದೇಣೆ ತಗೊಂಡು ಮನೆಗೆ ಹೋದ್ರೆ ಮತ್ತೆ ದೇಣೆ ಮುಡ್ಸೋರು ಯಾವಾಗದಲ್ಲ. ಅದಕ್ಕೆ ಒಮ್ಮೆ ಜೋರಾಗಿ ಎಲ್ಲರೂ ಶರಣಾರ್ಥಿಗಳು ಅಂತ ಹೇಳ್ರಿ. ಎಲ್ಲರಿಗೂ ಶರಣಾರ್ಥಿಗಳು. ನಾನು ಮಾತೇ ಮುಗಿದ್ರಿ, ಇನ್ನು ಮಾತಾಡೋದು ಏನಿಲ್ಲ. ಇದು ಪಾದಯಾತ್ರ ಹೊನ್ನಬೇವರಿಗೆ ಪುಣ್ಯಸ್ಥಾನದಿಂದ ಬೆವರಿಗಿಂದ ಪ್ರಾರಂಭ ಆಗೈತಂದ್ರ ಅದಕ್ಕೊಂದು ವಿಶೇಷ ಅದ. ಧರ್ಮಸ್ಥಾನದಾಗ ನಿಂತು ನಿಮಗೊಂದು ಮಾತಾಡ್ತೀನಿ. ಧರ್ಮದ ಕಾರ್ಯಕ್ಕೆ ಕರ್ಲಾರ್ದೆ ಹೋಗ್ಬೇಕ್ರಿ, ಧರ್ಮದ ಕಾರ್ಯಕ್ಕೆ ಕರ್ಲಾರ್ದೆ ಹೋಗ್ಬೇಕು. ಆಮೇಲೆ ಬೇರೆ ಬೇರೆ ಕಾರ್ಯಗಳಿರ್ತಾವಲ್ಲ ಅಲ್ಲಿ ಕರೆದ್ರು ಹೋಗ್ಬಾರ್ದತ್ತ. ನಾ ಹೇಳಿಲ್ಲ, ಮಹಾತ್ಮರು ಸದ್ಗುರು ಮಧುಗೊಂಡೇಶ್ವರ ಜಗತ್ತಿಗೆ ಹೇಳಿ ಹೋಗಿದಾರ. ಅದಕ್ಕಾಗಿ ಸಂಕ ಗ್ರಾಮದೊಳಗೆ ಒಂದು ಧರ್ಮದ ಕಾರ್ಯ ನಡೆದ ಇಡೀ ನಮ್ಮ ಗುರುಬಸವ ಶಿವಯೋಗಿಗಳು ಬಿರೂರು ಬಸವೇಶ್ವರಪ್ಪ ಅಂತಂದ್ರ ಜಗತ್ ಪ್ರಖ್ಯಾತಿ ಪಡೆದ್ರು. ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ತ್ರಿಮೂರ್ತಿಗಳಾಗಿ ಅತನಿ ಶಿವಯೋಗಿಗಳು, ಮುರುಗೇಂದ್ರ ಶಿವಯೋಗಿಗಳು, ಬಿರೂರದ ಗುರುಬಸವ ಶಿವಯೋಗಿಗಳು, ಬಿದ್ರಿ ಕುಮಾರ ಶಿವಯೋಗಿಗಳಂತ ಇವರು ತ್ರಿಮೂರ್ತಿಗಳು ಆಗಿ ಇಡೀ ಜಗತ್ತು ಉದ್ಧಾರ ಮಾಡಿ ಬಸವ ತತ್ವವನ್ನ, ಬಸವಣ್ಣನನ್ನ, ಬಸವಾದಿ ಶರಣರನ್ನ, ಬಸವಣ್ಣನವರ ವಚನ ಸಾಹಿತ್ಯವನ್ನ ತಲೆ ಮೇಲೆ ಹೊತ್ತುಕೊಂಡು ಆಗಿನ ಕಾಲಕ್ಕೆ ಹಳ್ಳಿಗೆ ತಿರುಗಾಡಿ ಬಸವ ತತ್ವ ಪ್ರಚಾರ ಮಾಡಿರ್ತಕ್ಕಂಥ ಪೂಜ್ಯರು. ಆ ಪರಂಪರೆ ಒಳಗ ಇವತ್ತ ನಮ್ಮ ಮಹೇಶ್ ದೇವರು ಸಂಘದ ವಿರಕ್ತ ಮಠಕ್ಕೆ ಪೀಠಾಧಿಪತಿಗಳಾಗಿ ಗುರುಗಳಾಗಿ ಪಟ್ಟಾಧಿಕಾರಿ ಇಟ್ಟುಕೊಂಡದ್ದು ತಮಗೆಲ್ಲ ಈಗ ಗೊತ್ತದ. ಹತ್ತಿದ ಹಳ್ಳಿ, ಯಾಕಂದ್ರೆ ಬೇವರಿಗೆ ಅವರೆಲ್ಲರೂ ನೀವು ಪ್ರತಿನಿತ್ಯ ಸಂಘಕ್ಕೆ ಬರ್ತೀರಿ, ಹೋಗ್ತೀರಿ, ಸಂಪರ್ಕದಾಗ ಇದ್ದೀರಿ. ಬಹುಶಃ ನಿನ್ನೆ ಮೊನ್ನೆ ಪುರಾಣಕ್ಕೆ ಕೆಲವೊಬ್ರು ಬಂದಿರಬೇಕು. ಇವತ್ತಿನ ಹಿಡ್ಕೊಂಡು ಇವತ್ತು 2 ದಿನ ಹೋಗೈತಿ. ಇವತ್ತಿನ ಹಿಡ್ಕೊಂಡು ಇನ್ನು 23 ದಿನ ಅಖಂಡ ದೊಡ್ಡ ಕಾರ್ಯಕ್ರಮ ಬಸವ ಪುರಾಣ ಅಂತ ನಡೆದದ. ಆ ಬಸವ ಪುರಾಣದ
ವಿಶೇಷವಾಗಿ ಕರ್ನಾಟಕದ ವಿಶೇಷ ಅಪರೂಪದ ಮಹಾತ್ಮರವರು ಮೊಣಕವಾಡದ ಪೂಜ್ಯರಂದ್ರ ಮೃತ್ಯುಂಜಯ ಅಪ್ಪಗಳು ಅವ್ರ ಮುಖದಿಂದ ತಾವೆಲ್ಲ ಯೂಟ್ಯೂಬ್ದಾಗ ಎಲ್ಲಾ ಕಡೆ ನಾಡಿನೆಲ್ಲರೂ ಕೇಳಿದಿರಿ. ಆದ್ರೂ ಕೂಡ ಪ್ರತ್ಯಕ್ಷ ಬಂದು ಬಸವ ಪುರಾಣ ಕೇಳಿ ತನು ಮನ ಧನ ಅರ್ಪಣೆ ಮಾಡಿ ಸೇವಾ ಮಾಡಿ ಆಮೇಲೆ ಪಟ್ಟಾಧಿಕಾರ ಕಾರ್ಯಕ್ರಮದಾಗ ತಾವೆಲ್ಲ ಭಾಗಿಯಾಗಿ ಆ ಭಗವಂತನ ಕೃಪೆಗೆ ಪಾತ್ರ ಆಗ್ಬೇಕು ಅಂತ ಸದ್ಬುದ್ಧಿಯನ್ನು ಸತ್ಯ ಧರ್ಮರು ತಮ್ಮೆಲ್ಲರಿಗೆ ಕರುಣಿಸಲಿ ಅಂತ ಬೇಡ್ಕೊಂಡು ನಾನು ಅಗ್ರೂಪ್ ಸೇವೆಯನ್ನು ಸದ್ಗುರು ಚರಣಕ್ಕೆ ಅರ್ಪಣೆ ಮಾಡ್ತಾ ಇದ್ದೀನಿ. ಹರೇ ತತ್ಸತ್. ಜೈ ಮಂಗಲಂ ಜಯ ನಮಃ. ಬಹಳ ಸುಂದರವಾಗಿರುವಂತಹ ತಮ್ಮ ಗ್ರಾಮಕ್ಕೆ ಯಾವ ಕಾರಣಕ್ಕೋಸ್ಕರವಾಗಿ ಬಂದಿದ್ದೀವಿ ಅನ್ನುವಂಥ ಮಾತನ್ನು ತಮ್ಮದೇ ಆಗಿರ್ತಕ್ಕಂಥ ನುಡಿಗಳೆಲ್ಲ ಇರ್ತಕ್ಕಂಥ ಪ್ರಶಾಂತ್ ಮಹಾರಾಜರಿಗೆ ಶರಣಗಳ ಸಮರ್ಪಣೆಯನ್ನು ಮಾಡ್ತಾ ಎಲ್ಲ ಪರಮ ಪೂಜ್ಯರು ಅಣ್ಣಾಕತ್ತಿದ್ರು. ನಾವು ಸಾಕಷ್ಟು ಊರುಗಳಿಗೆ ಅಡ್ಡಾಡಿವಿ. ಈ ಊರೊಳಗೆ ಎಲ್ಲಿ ನೆಲ ನೋಡ್ಬೇಕಂದ್ರೆ ನೆಲನ ಸಿಗುವಂತು.